ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗಂತೂ ಡೈಲಿ ಮಳೆ ಬರ್ತಾನೆ ಇರುತ್ತೆ. ಮಳೆ ಜೊತೆ ಗಾಳಿನೂ ತುಂಬ ಜೋರಾಗಿಯೇ ಇದೆ. ಬಟ್ ಡೈಲಿ ನಾನು ಏನಾದರೂ ರೆಸಿಪಿ ಶೂಟ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಮಳೆ ಬಂದಿರೋದ್ರಿಂದ ಏನು ಆಚೆ ಈಚೆ ಹೋಗಲಿಕ್ಕೆ ಮನಸ್ಸೇ ಆಗೋಲ್ಲ. ಆ್ಯಂಡ್ ಏನು ರೆಸಿಪಿ ಸಹ ಮಾಡಲಿಕ್ಕೆ ಮನಸ್ಸಾಗಲ್ಲ. ಆ್ಯಂಡ್ ಮನೆಯಿಂದ ಹೊರಗಂತೂ ಹೋಗಲ್ಲ, ಮಳೆ ಗಾಳಿ ಅಂತೂ ಜೋರಿರುತ್ತೆ. ಸೊ ಇಂಥದ್ರಲ್ಲಿ ಏನು ವ್ಲಾಗ್ ಮಾಡೋದು ಅಂತ ಅಂದ್ಕೊಳ್ತಾನೆ ಇರ್ತೀನಿ. ಸೊ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಚೆನ್ನಾಗಿ ತಲೆಗೆ ಆಯಿಲ್ ಹಾಕ್ಕೊಂಡೆ. ಇದು ಆಯಿಲ್ ಕರಿಬೇವಿನ ಸೊಪ್ಪಿನ ಆಯಿಲ್ ಮನೆಯಲ್ಲೇ ಮಾಡ್ತಾರೆ ಅಮ್ಮ, ಆ್ಯಂಡ್ ನಾನು ಕೂಡ ಮಾಡ್ತೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಮ್ಮಮ್ಮ ಹೇಳಿದರು ಇವತ್ತು ಚಿಕನ್ ಗ್ರೀನ್ ಮಸಾಲ ಆ್ಯಂಡ್ ಗೀ ರೈಸ್ ಮಾಡು ಅಂತ. ನಮ್ಮಮ್ಮನಿಗೆ ನಾನು ಮಾಡೋದು ಚಿಕನ್ ಗೀ ರೈಸ್ ಮತ್ತು ಗ್ರೀನ್ ಮಸಾಲ ಆ್ಯಂಡ್ ಬಿರಿಯಾನಿ ಎಲ್ಲ ತುಂಬಾ ಇಷ್ಟ. ಸೊ ಅವ್ರಿಗೆ ಗೊತ್ತಿದೆ ಮಾಡಲಿಕ್ಕೆ, ಬಟ್ ನನ್ನ ಕೈಯಿಂದ ಮಾಡಿಸ್ತಾರೆ. ಆ್ಯಂಡ್ ಅದು ಮಾಡ್ತೀನಿ. ರೆಸಿಪಿ ಎಲ್ಲ ನಾನು ತೋರಿಸಲ್ಲ, ಯಾಕಂದರೆ ನಾನು ಒಂದೆರಡು ಸಲ ಮಾಡಿದ್ದೀನಿ ಚಿಕನ್ ಗ್ರೀನ್ ಮಸಾಲ ಆ್ಯಂಡ್ ಗೀ ರೈಸ್ ಕೂಡ ಮಾಡಿದ್ದೀನಿ. ಸೊ ರೆಸಿಪಿ ತೋರಿಸಲ್ಲ, ಮೇಲೆ ತೋರಿಸ್ತೀನಿ ಬ್ಲಾಗ್ ಥರ ಅಷ್ಟೇ. ಸೊ ಬನ್ನಿ ಫಟಾಫಟ್ ಗೀ ರೈಸ್ ಆ್ಯಂಡ್ ಗ್ರೀನ್ ಮಸಾಲ ಮಾಡಿ ಊಟ ಮಾಡೋಣ. ಫಸ್ಟ್ 1.5 kg ಚಿಕನ್ ತೊಗೊಂಡಿದ್ದೀವಿ. ಅದರಲ್ಲಿ ಸ್ವಲ್ಪ ಕಬಾಬ್ಗೆ ಅಂತ ಇಡ್ತೀನಿ. ಆ್ಯಂಡ್ ಮತ್ತೆ ಉಳಿದ್ರಲ್ಲಿ ಕಂಪ್ಲೀಟಾಗಿ ಗ್ರೀನ್ ಮಸಾಲ ಮಾಡ್ತೀನಿ. ಗ್ರೀನ್ ಮಸಾಲಕ್ಕೆ ಏನೆಲ್ಲ ಬೇಕಾಗುತ್ತೆ ಎಲ್ಲನೂ ನಾನು ನಮ್ಮ ಅಮ್ಮನ ಜೊತೆ ಹೇಳಿದ್ದೆ, ಅದನ್ನೆಲ್ಲ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಗರಂ ಮಸಾಲ, 2 ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಂಡ್ ಗ್ರೀನ್ ಚಿಲ್ಲೀಸ್, 2 ಆನಿಯನ್ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಗರಂ ಮಸಾಲ, ಅಂದರೆ ಗರಂ ಮಸಾಲದಲ್ಲಿ ಬೇ ಲೀಫ್, ಚಕ್ಕೆ, ಲವಂಗ, ಏಲಕ್ಕಿ. ನೆಕ್ಸ್ಟ್ 1 ಸ್ಪೂನ್ ಜೀರಾ, 1 ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಆ್ಯಂಡ್ ಒಂದೆರಡು ಸ್ಪೂನು ಕೊರಿಯಾಂಡರ್ ಸೀಡ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ತೆಂಗಿನಕಾಯಿ. ಆಯಿತಾ, ಇಷ್ಟನ್ನು ತಗೊಂಡಿದ್ದೀನಿ. ನೆಕ್ಸ್ಟು ಇದೆಲ್ಲವನ್ನು ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಬೇಕು. ಕೂಲ್ ಆದಮೇಲೆ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಚಿಕನ್ ಮಾಡಲಿಕ್ಕೆ. ಸೊ ಅಷ್ಟೇ. ಹೊರಗಡೆ ಫುಲ್ ಕೂಲ್ ಇದೆ, ಹೊರಗಡೆ ಮಳೆ ಬಂದರೂ ಕಿಚನಲ್ಲಿ ತುಂಬ ಸೆಕೆ. ಇದೀಗ ಫ್ರೈ ಆಯಿತು. ಸೊ ಈಗ ಇದನ್ನು ಪೇಸ್ಟ್ ಮಾಡೋದು. ಕೂಲ್ ಆದಮೇಲೆ ಇದನ್ನು ಪೇಸ್ಟ್ ಮಾಡಿದರೆ ಆಗುತ್ತೆ. ಸೊ ಅದಾದಮೇಲೆ ಚಿಕನ್ ಬಾಯ್ಲ್ ಮಾಡಿ ಗ್ರೀನ್ ಮಸಾಲ ಮಾಡೋದು ತುಂಬ ಈಸಿ. ಸೊ ಈಗ ಚಿಕನ್ ಗ್ರೀನ್ ಮಸಾಲ ಮಾಡಲಿಕ್ಕೆ ಫಸ್ಟ್ ಈಗ ಒಂದು ಚಿಕ್ಕ ಪಾತ್ರೆ ತಗೊಳ್ತೀನಿ. ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಇಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ. ಆ್ಯಂಡ್ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಬಿಸಿ ಆದಮೇಲೆ 2 ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈರುಳ್ಳಿ ಸ್ಮೂತ್ ಆದಮೇಲೆ ಅದಕ್ಕೆ ಚಿಕನ್ ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಆ್ಯಂಡ್ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಚಿಕನಲ್ಲಿ ನೀರು ಬಿಡಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ನೋಡಿ, ನಾನೀಗ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ರೆಡಿ ಆಗಿದೆ. ನೆಕ್ಸ್ಟ್ ಈಗ ಚಿಕನ್ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೀನಿ. ಚಿಕನಲ್ಲಿ ನೀರು ಬಿಟ್ಟು ಕೂಡಲೇ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು ಚಿಕನಲ್ಲಿ ನೀರು ಬಿಟ್ಟಿದೆ. ಈಗ ನಾನು ಆ ಮಸಾಲವನ್ನು ಹಾಕ್ಕೊಳ್ತೀನಿ. ಈ ಮಸಾಲ ನಿಮಗೆ ತಿಕ್ಕಾಗಿ ಬೇಕಿದ್ದರೆ, ಗ್ರೇವಿ ತಿಕ್ಕಾಗಿರಬೇಕಿದ್ರೆ ಕಮ್ಮಿ ನೀರು ಹಾಕಿ. ಆ್ಯಂಡ್ ಜಾಸ್ತಿ ಸ್ವಲ್ಪ ಗ್ರೇವಿ ನೀರು ಥರ ಇರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನು 5 to 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದನ್ನು, ಆಗಲೇ ಚೆನ್ನಾಗಿ ಬರುತ್ತೆ. ಮಸಾಲ ಕೂಡ ಚೆನ್ನಾಗಿ ಕುಕ್ ಆಗುತ್ತೆ. ಆ್ಯಂಡ್ ನಾನೀಗ ವಾಯ್ಸ್ ಕೊಡುವಾಗ ಕೂಡ ಫುಲ್ಲು ಮಳೆ, ಜೋರಾಗಿ ಮಳೆ ನಿಲ್ತಾನೇ ಇಲ್ಲ. ಹಾಗಾಗಿ ನಂದು ನಿಮಗೆ ಮಳೆ ಸೌಂಡ್ ಕೂಡ ಈ ವಿಡಿಯೋದಲ್ಲಿ ಕೇಳುತ್ತೆ. ಆಲ್ಮೋಸ್ಟ್ ಗ್ರೀನ್ ಮಸಾಲ ಆಗಿದೆ. ಇದಕ್ಕೀಗ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ತೀನಿ. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು ಏನಾದರೂ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ನಾವು ಆಲ್ರೆಡಿ ಆ ಪೇಸ್ಟಲ್ಲಿ ಹಾಕಿದ್ದೀವಿ, ಮಸಾಲ ಮಾಡ್ಕೊಂಡಿದ್ದೀವಿ. ಮತ್ತೆ ಹಾಕಿ ಕೊತ್ತಂಬರಿ ಸೊಪ್ಪು ಅಂತ ನಾನು ಕಸೂರಿ ಮೇಥಿ ಹಾಕಿದೆ. ಆ್ಯಂಡ್ ಫೈನಲಾಗಿ ನಮ್ಮದು ಗ್ರೀನ್ ಮಸಾಲ ರೆಡಿ ಆಯಿತು. ಇಲ್ಲಿ ಕುಕಿಂಗ್ ಮಾಡುವಾಗ ನಮ್ಮಮ್ಮ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾರೆ. ಅಂದರೆ ಅವರು ರೆಡಿ ಮಾಡಿ ಕೊಡ್ತಾರೆ, ನಾನು ಜಸ್ಟು ಮಾಡಿದ್ರೆ ಆಯಿತು. ತುಂಬ ಈಸಿಯಾಗಿ ಆಗುತ್ತೆ. ಆಯ್ತಾ ಗೀ ರೈಸ್? ಫ್ರೆಂಡ್ಸ್, ಫೈನಲಿ ಗೀ ರೈಸ್ ಆಗ್ತಾ ಬಂತು. ಇದು ಕೂಡ ನಾನೇ ಮಾಡಿದ್ದು ಅಂದರೆ ನಮ್ಮಮ್ಮ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೆ ಮೆಲ್ಲ ಸ್ಮೈಲ್ ಕೊಡ್ತಿದ್ದಾರೆ ನಮ್ಮಮ್ಮ. ಈಗ ಸ್ವಲ್ಪ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಬೇಕು. ಸ್ವಲ್ಪ ಆಯಿಲಲ್ಲಿ ಗೀಯಲ್ಲಿ ಫ್ರೈ ಮಾಡಿಬಿಟ್ಟು
ಆಮೇಲೆ ಗೀ ರೈಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಕಬಾಬ್ ಇದೆ, ಅದನ್ನು ಫ್ರೈ ಮಾಡಬೇಕು. ಅಣ್ಣ ಬೇಯ್ತು ಹಾಂ. ಇಲ್ಲಿ ನೋಡಿ, ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಹಾಕಿದ್ದೀನಿ. ಇದು ಗೀ ರೈಸ್ ಇದೆ ಅಲ್ಲ, ಅದರಲ್ಲಿ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೇ ತಿನ್ನಲಿಕ್ಕೆ ಚಂದ. ಸೊ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಸೊ ಫೈನಲಿ ಎಲ್ಲನೂ ರೆಡಿ ಆಯಿತು. ನೋಡಿ, ಸ್ವಲ್ಪ ಕಬಾಬ್ಗೆ ಮಸಾಲ ಹಾಕಿಟ್ಟಿದ್ದೀನಿ. ಇದರಲ್ಲಿ ಒಂದು 10 ಕಬಾಬ್ಸ್ ಇರ್ಬೋದು ಅಷ್ಟೇ, ಜಾಸ್ತಿ ಎಣ್ಣೆ ಬೇಡ. ಗೀ ರೈಸ್ ಆಯಿತು, ಚಿಕನ್ ಗ್ರೀನ್ ಮಸಾಲ ಆಯಿತು, ಕಬಾಬ್ಗೇನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಕಬಾಬ್ ಏನು ಮಾಡ್ತು ಬರುತ್ತಾ? ಕಬಾಬ್ ನಮ್ಮ ಅಮ್ಮ ಮಾಡ್ತಾರೆ. ಆ್ಯಂಡ್ ಈಗ ನನ್ನ ಕೆಲಸ ಮುಗೀತು. ಎಲ್ಲರೂ ಊಟ ಮಾಡ್ತಿದ್ದಾರೆ. ಎಲ್ಲರೂ ಅವ್ರವ್ರ ಪ್ಲೇಟ್ಗೆ ಹಾಕೊಂಡು ತೊಗೊಂಡೋದ್ರು. ನಾನು ಫೈನಲ್ ಆಗಿ ನಾನು ಹಾಕ್ಕೊಳ್ತೀನಿ ಅಂತ ಹೇಳಿದೆ. ಅಂದರೆ ಹಾಕ್ಕೊಳ್ಳುವಾಗ ಸ್ವಲ್ಪ ವೀಡಿಯೋ ಮಾಡ್ಬೋದಲ್ಲ, ಈ ಥರ ಚೆನ್ನಾಗಿರುತ್ತೆ. ಎಲ್ಲರೂ ಊಟ ಕುತ್ಕೊಂಡಿದ್ದಾರೆ. ನಾನು ಟೇಸ್ಟ್ ಮಾಡ್ತೀನಿ. ಎರಡು ಕೂಡ ಸೂಪರ್ ಆಗಿದೆ. ಊಟ ಆದಮೇಲೆ ಮ್ಯಾಂಗೋ ತಿನ್ನಬೇಕಂತ ತುಂಬಾ ಮನಸ್ಸಾಯಿತು. ಇದು ಮ್ಯಾಂಗೋ ಹೆಸರು ಮಲ್ಲಿಕಾ ಅಂತ. ಈ ಮ್ಯಾಂಗೋ ಇದೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಮ್ಯಾಂಗೋ ಕಟ್ ಮಾಡಿದೆ. ಮ್ಯಾಂಗೋ ಇದೆಲ್ಲ ಎಷ್ಟು ತಿಂದರೂ ಕಮ್ಮಿನೇ ಅಂತ ಅನಿಸುತ್ತೆ, ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಅಲ್ವಾ? ಇದು ಆನಿಯನ್ ಜ್ಯೂಸ್. ನಾನು ವಾರಕ್ಕೆ ಒಂದ್ಸಲ ತಲೆಗೆ ಸ್ನಾನ ಮಾಡ್ತೀನಿ, ಆಗ ಈ ಆನಿಯನ್ ಜ್ಯೂಸ್ ಹಾಕ್ಕೊಳ್ತೀನಿ. ಏನಿಲ್ಲ, ಇದು ಸ್ಪ್ರೇ ಬಾಟಲ್, ಜಸ್ಟ್ ಸ್ಪ್ರೇ ಮಾಡಿದರೆ ಆಯಿತು ಸ್ಕ್ಯಾಲ್ಪಿಗೆ. ಇದರಿಂದ ನನಗೆ ತುಂಬ ಯೂಸ್ ಆಗಿದೆ. ಏನಂದರೆ ನಂದು ಹೇರ್ ಫಾಲ್ ಆಗೋಲ್ಲ ಜಾಸ್ತಿ. ಆ್ಯಂಡ್ ಮಳೆ ಗಾಳಿ ಬರ್ತಿದೆ, ಡೋರ್ ಕೂಡ ಇದಾಗ್ತಿದೆ. ಜೋರಾಗಿ ಮಳೆ ಮಾಡ್ತಿದೆ, ಗಾಳಿ ನೋಡ್ಬೋದು ಫ್ರೆಂಡ್ಸ್. ಆನಿಯನ್ ಜ್ಯೂಸ್ ಎಲ್ಲ ಹಾಕಿ ಆಯಿತು. ಇದನ್ನಂದ್ರೆ ನಾನು 45 ಮಿನಿಟ್ಸ್ ತನಕ ಇಡ್ತೀನಿ, ಆಮೇಲೆ ಹೇರ್ ವಾಶ್ ಮಾಡ್ತೀನಿ. ಮಳೆ ಜೋರು ಬರ್ತಿದೆ, ಚೆನ್ನಾಗಿದೆ. ಈ ಸಲ ಅಂತೂ ಮಳೆ ಬೇಗನೆ ಸ್ಟಾರ್ಟ್ ಆಗಿದೆ, ಮೇಗೇನೆ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮ ಕಡೆ ಎಲ್ಲ ಮಳೆ ಹೇಗಿದೆ, ಹೇಗೆ ಜೋರಿದೆಯಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾನು ಒಂದೆರಡು ದಿನ ಬಿಟ್ಟು ವ್ಲಾಗ್ ಮಾಡ್ತಿದ್ದೀನಿ, ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕಂದರೆ ಫುಲ್ ಮನೆಯೊಳಗೇ ಇದ್ದೆ, ಏನು ವಿಡಿಯೋ ಮಾಡೋದಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಒಂದು 2 ಡೇಸ್ ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತೇನೋ ಬಿಸಿಲು ಬಂದಿದೆ, ಸೊ ಮಳೆ ಎಲ್ಲ ಸ್ವಲ್ಪ ಓಕೆ. ಅದಕ್ಕೆ ನಾನೀಗ ಹೊರಡಿ ನಿಂತಿದ್ದೀನಿ. ನಾಳೆ ಎಲ್ಲಿ ಹೋಗ್ತಿದ್ದೀನಿ ಅಂದರೆ, ಇವತ್ತೀಗ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಉಡುಪಿಗೆ ಹೋಗ್ತಿದ್ದೀನಿ. ನಾಳೆ ನನ್ನ ಅತ್ತೆ ಮಾವ ಇದ್ದಾರಲ್ಲ, ಅವ್ರದ್ದು ಮ್ಯಾರೇಜ್ ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗಾಗಿ ಅವರಿಗೋಸ್ಕರ ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರಿಗೆ ಗಿಫ್ಟ್ ಕೊಟ್ಟು ಒಂದು ಕೇಕ್ ಕಟ್ ಮಾಡಿಸಿ ಆ್ಯಂಡ್ ಒಂದು ಒಳ್ಳೆ ಊಟ ತಿನ್ನಿಸುವ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ. ಆ್ಯಂಡ್ ಅದು ನನ್ನ ಪ್ಲ್ಯಾನ್. ನನ್ನ ಹಸ್ಬೆಂಡ್ ಜಸ್ಟ್ ನನಗೆ ಹೇಳಿರೋದಷ್ಟೇ, ಏನಂದರೆ 28ಗೆ
ನನ್ನ ಅಪ್ಪ ಅಮ್ಮನದ್ದು ಆ್ಯನಿವರ್ಸರಿ ಅಂತ ಹೇಳಿದರು ಅಷ್ಟೇ. ಬಟ್ ಇಷ್ಟೆಲ್ಲ ನಾನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ನನ್ನ ಹಸ್ಬೆಂಡ್ಗೆ ನಾನು ಹೇಳೇ ಇಲ್ಲ. ಸೊ ಇದು ನನ್ನದೇ ಪ್ಲ್ಯಾನ್. ಇದು ವಿಡಿಯೋ ನೋಡಿದ ಮೇಲೆ ನನ್ನ ಹಸ್ಬೆಂಡ್ಗೆ ಗೊತ್ತಾಗುತ್ತೆ. ಸೊ ಅವರಿಗೇನೆ ಖುಷಿ ಆಗ್ತದೆ. ಸೊ ಅವ್ರ ಖುಷಿ ನನ್ನ ಖುಷಿ ಅಷ್ಟೇ. ಸೊ ಬನ್ನಿ, ಈಗ ಫಸ್ಟ್ ನಾನು ನನ್ನ ಅತ್ತೆ ಮಾವನಿಗೆ ಬಟ್ಟೆ ತೊಗೊಳ್ಬೇಕು. ಸೊ ಅದಕ್ಕೋಸ್ಕರ ಉಡುಪಿಗೆ ಹೋಗ್ತಿದ್ದೀನಿ. ಆ್ಯಂಡ್ ಫುಡ್ಡು ಕೂಡ ಆರ್ಡರ್ ಮಾಡಬೇಕು ಇವತ್ತೇ, ನಾಳೆಗೆ ಬರುತ್ತೆ. ಸೊ ಬನ್ನಿ ಹೋಗುವ. ನಾನು ಸಿಂಪಲ್ ಆಗಿರುವಂಥ ಡ್ರೆಸ್ ಹಾಕಿದ್ದೀನಿ. ಆ್ಯಂಡ್ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಬಿಡ್ತಾರಾ ಇಲ್ವಾ ಗೊತ್ತಿಲ್ಲ, ಕೆಲವು ಕಡೆ ಎಲ್ಲ ಬಿಡಲ್ಲ. ಅಂದರೆ ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ ಕೆಲವು ಕಡೆ ಎಲ್ಲ, ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ವಿಡಿಯೋ ಏನಾದರೂ ಮಾಡಲಿಕ್ಕೆ ಇದ್ದರೆ ನಾನು ಸ್ವಲ್ಪ ಗ್ಲಿಮ್ಸ್ ಆ್ಯಡ್ ಮಾಡ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನನ್ನ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಸೊ ಬನ್ನಿ ಈಗ ಹೋಗೋಣ. ಆಲ್ಮೋಸ್ಟ್ ತುಂಬ ಸಾರಿಗಳನ್ನೆಲ್ಲ ತೋರಿಸಿದ್ರು, ನನಗೆ ಇಷ್ಟ ಆಗಿಲ್ಲ. ಅಲ್ಲೆಲ್ಲ ಮಡ್ಚಿಟ್ಟಿದ್ರಲ್ಲ ಅದೆಲ್ಲ ನನಗೆ ಇಷ್ಟ ಆಗಿಲ್ಲ. ಆ್ಯಂಡ್ ಮತ್ತೇನು ಸಾರಿ ತರಲಿಕ್ಕೆ ಹೋಗಿದ್ದಾರೆ. ಸೊ ನಾವೀಗ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಜನ ಸ್ವಲ್ಪ ಕಮ್ಮಿ ಇದ್ದರು ಇವತ್ತು, ಯಾಕಂದರೆ ಮಳೆ ಎಲ್ಲ ಕಮ್ಮಿ, ಅಂದರೆ ಅಷ್ಟು ಕಮ್ಮಿ ಅಲ್ಲ, ಸ್ವಲ್ಪ ರಶ್ಗಿಂತ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಇಲ್ಲ ಅಂದರೆ ತುಂಬಾ ರಶ್ ಅಂತಲೇ ಇರುತ್ತೆ ಇಲ್ಲಿ. ಅದು ಬೇಕಾ? ಎರಡು ಇರಲಿ, ಲಾಸ್ಟಿಗೆ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸರಿ ಸರಿ, ಹಾಗೆ ಮಾಡಿ. ಕಲರ್ಸ್ ನೋಡ್ತೇನೆ. ಓಯ್ ಒಂಚೂರು ಪೋಸ್ಲಾಗ ಫ್ರೆಂಡ್ಸ್, ಆಗ ಬಿಸಿಲಿತ್ತು, ಈಗ ಫುಲ್ಲು ಮಳೆ ಬಂದುಬಿಡ್ತು. ಶಾಪಿಂಗ್ ಎಲ್ಲ ಆಯಿತು ಮಾಡಿ. ಈಗ ನಮ್ಮದು ಯಾವಾಗಲೂ ಬರೋ ಪ್ಲೇಸ್ ಶಾಂತಿ ಸಾಗರ್ ಹೋಟೆಲ್ಗೆ ಬಂದಿದ್ವಿ. ಸೊ ಮಸಾಲೆ ದೋಸೆ ತಿನ್ನುವಂಥ, ಈ ಮಳೆಗೆ ಮಸಾಲೆ ದೋಸೆ, ಬಿಸಿ ಬಿಸಿ ಮಸಾಲೆ ದೋಸೆ ತುಂಬ ಚೆನ್ನಾಗಾಗುತ್ತೆ. ಸೊ ತಿಂದುಬಿಟ್ಟು ಆಮೇಲೆ ಮನೆಗೆ ಹೋಗೋದು. ಆ್ಯಂಡ್ ನಾಳೆ ಆ್ಯನಿವರ್ಸರಿ ನಮ್ಮದು ಅತ್ತೆ ಮಾವಂದು. ಸೊ ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಬರ್ತೀನಿ. ಅಷ್ಟೇ ಪ್ಲ್ಯಾನ್ಸ್. ವೈ ಒಂಚೂರು ತೆಲ್ಪುಲೆ. ನಾನು ಎಲ್ಲ ಸುತ್ತಾಡ್ಕೊಂಡು ಬಂದು ಲಾಸ್ಟಿಗೆ ನಾವು ಹೋಟೆಲ್ಗೆ ಬರ್ತೀವಲ್ಲ, ಆಗ ನಾನು ವಿಡಿಯೋ ಮಾಡುವಾಗ ನಮ್ಮ ಅಮ್ಮನ ಜೊತೆ ಹೇಳ್ತೀನಿ ಸ್ವಲ್ಪ ಸ್ಮೈಲ್ ಮಾಡಿ ಅಂತ. ಸೊ ಆಗ ನಮ್ಮ ಅಮ್ಮನಿಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಚೆನ್ನಾಗಿ ಕೋಪ ಬರುತ್ತೆ, ಬಟ್ ಆದ್ರೂ ಚೆನ್ನಾಗಿರುತ್ತೆ. ಇಷ್ಟ ಅಷ್ಟೇ. ನಮ್ಮ ಗೋಬಿ ಮಂಚೂರಿಗೆ ತಂದು ಎಡ್ಡ ನನಗೆ ಮಳೆಗೆ ಆಚೆ ಹೋಗೋದಂದರೆ ತುಂಬಾ ಇಷ್ಟ. ಆಟೋದಲ್ಲಿರ್ಬೋದು, ಬಸ್ಸಲ್ಲಿರ್ಬೋದು, ತುಂಬ ಚೆನ್ನಾಗಾಗುತ್ತೆ ಆಯಿತಾ, ಒಳ್ಳೆ ಎಕ್ಸ್ಪೀರಿಯನ್ಸು. ಸೊ ಅಷ್ಟೇ ಫ್ರೆಂಡ್ಸ್, ಈಗ ನಾವು ಮನೆಗೆ ಹೋಗ್ತಿದ್ದೀವಿ. ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟು ವಿಡಿಯೋ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ಚಿಕ್ಕದಾಗಿ ನಾನು ಸೆಲೆಬ್ರೇಟ್ ಮಾಡೋದು ನನ್ನ ಅತ್ತೆ ಮಾವನ ಆ್ಯನಿವರ್ಸರಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫಾಲೋ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದಂತ ಹೇಳಿ ಅದೇ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.